ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿದೆ. ನಮ್ಮಪ್ಪ ಒಂದು ಫೋನ್ ಹಚ್ಚಿದ್ರೆ 10 ಲಕ್ಷ ಏನು 20 ಲಕ್ಷ ತಂಗಿಸಾಕ್ತಾನೆ. ನೀವು ಅಪ್ಪ ಕೂಡ ಹಣ ಕೊಟ್ಟು ತಪ್ಪಿಸ್ಕೊಳೋದ್ಕಿಂತ ಜೈಲ್ಗೆ ಹೋಗೋದೇ ವಾಸಿ. ಅಯ್ಯೋ ಪಾಪ ಅಂದ್ರೆ 6 ತಿಂಗಳು ಪಾಪ ಸುತ್ಕೊಳತ್ತಂತೆ. ಹಂಗಾಯ್ತು ನನ್ನ ಕತೆ. ಏನೋ ಹೋಗ್ಲಿ, ನನ್ನ ಗಂಡ ಅಲ್ವಾ ಅಂತ ಸಹಾಯ ಮಾಡಕ್ ನೋಡಿದ್ರೆ ನನಗೆ ಊರಿಗಂಚಷ್ಟು ಕೊಪ್ಪು ತೋರಿಸ್ತೀಯಾ? ನಿಂಗೆ ಇಷ್ಟೇ ಅಲ್ಲ ಕಣ್ಣ, ಇನ್ನೂ ಹೋಗ್ಬೇಕು ಅಂದ್ರೆ ನಾನು ನಿನ್ನ ಹಾಳು ಮಾಡಿದೆ ಅಂತ ಹೇಳ್ತಿದ್ಯಲ್ಲ? ಇಲ್ಲ ಕಣವ, ಯಾವ ತಾಯಿನೂ ಮಕ್ಕಳು ಹಾಳಾಗಿದೆ ಅಂತ ಆಸೆ ಪಡಕ್ಕಿಲ್ಲ. ನೀನು ಹಂಗೆಯ. ಎಲ್ಲಿ ರುಕ್ಮಿಣಿಯವರು ನನ್ನ ನಿನ್ನಿಂದ ದೂರ ಮಾಡ್ಬಿಡ್ತಾರೋ ಅಂತ ನೀನು ಮಾತಾಡ್ತಾ ಇದೀಯಾ? ನಿಮ್ಗೊಂದು ನಿಜ ಹೇಳ್ತೀನಿ, ಹಾಳಾಯ್ತು ನಿನ್ನ ಮಗನ್ನ ಸರಿದಾರಿಗೆ ತಂದು ಮಡ್ಲಲ್ಲಿ ಹಾಕ್ತಾವ್ರೆ. ಸುಮ್ಕೆ ಅವ್ರ ಮ್ಯಾಗ ಬೇಗ ಸಾಧಿಸ್ಬೇಡ ನೀನು. ಓಹೋ, ನೀನೆಂದ್ರೆ ನಿನಗೆ ಸರಿಯಾಗಿ ಕಿವಿ ಊದವಳೆ ಕನ್ಲ ಕಿಟ್ಟಪ್ಪ. ಕಿಟ್ಟಪ್ಪ, ಒಂದು ಗೆಪ್ತಿ ಮಾಡಿಕೊ. ಅವಳು ನೆನ್ನೆ ಮೊನ್ನೆ ಬಂದವಳು ಕನ್ಲ. ನಿನ್ನ ನನ್ನ ಇರುತ್ತ ಎತ್ ಕಟ್ಟಕ್ ನೋಡ್ತಾವಳೆ. ಅವಳು ಹೇಳಿದ್ಲು ಅಂತ ನೀನೇನಾರ ಹೋಗಿ ಆ ಮನೆಗೆ ಸೆಮೆ ಕೇಳ್ದೆ ಅಂದ್ರೆ ಸಾರೆ ಅವಮಾನ ಆಗೋಯ್ತದೆ ಕನ್ಲ. ಅವ್ವ, ನೀನೊಬ್ಳಿಗೆ ಅವಮಾನ ಆಯ್ತಿದೆ ಅಂತ ನಾ ಸುಮ್ಕಿದ್ರೆ ಅವ್ರ ಮನೆಯವ್ರಿಗೆಲ್ಲ ಅವಮಾನ ಹಾಕಿಲ್ವಾ? ಅದಕ್ಕೆ ನಾವು ಅವಕಾಶ ಮಾಡ್ಕೊಡಕ್ಕಿಲ್ಲ. ಕಿಟ್ಟಪ್ಪ, ನೋಡಿದ್ರಾ ಇಷ್ಟು ದಿನ ನಿಮ್ಮ ಮಗ ಇನ್ನೊಬ್ಬರ ಮನೆ ಹಾಳಾದ್ರೂ ಪರವಾಗಿಲ್ಲ, ನಾನೊಬ್ಬ ಸುಖವಾಗಿದ್ರೆ ಸಾಕು ಅಂತಿದ್ರು. ಈಗ ತನ್ನ ಮನನ ಒತ್ತೆ ಇಟ್ಟು ಬೇರೆಯವ್ರಿಗಾಗೋ ಅವಮಾನನ ತಡಿತೀನಿ ಅಂತ ಹೋಗ್ತಿದ್ದಾರೆ. ಅದಕ್ಕೆ ನೀವು ಸಂತೋಷ ಪಡ್ಬೇಕೆ ಹೊರತು ಈ ತರ ಹೊಟ್ಟೆ ಉರಿ ಪಡಬಾರ್ದು. ನನ್ನ ಮಕ್ಕಳನ್ನ ಹಾಳು ಮಾಡ್ಬಿಟ್ಟಲ್ಲ ನೀನು. ಏನೋ ಪಿತೂರಿ ಮಾಡಿ ಮತ್ತೆ ನನ್ನ ಮಗಳನ್ನ ಹಾಳು ಕೊಂಪೆ ಕಳಿಸ್ಬಿಟ್ಟೆ. ಇನ್ನೇನೋ ಮೋಡಿ ಮಾಡಿ ನನ್ನ ಮಗನ ಮಠಕ್ಕೆ ಸೇರಿಸ್ಬೇಕು ಅನ್ಕೊಂಡಿದ್ದೀರಲ್ಲಿ. ಇಲ್ಲ, ನಿನ್ನ ಮಾತ್ರ ಸುಮ್ಮನೆ ಬುಡಕ್ಕಿಲ್ಲ ಕಣೆ ನಾನು. ಅತ್ತೆ, ಅಲ್ಲೇ ನೀವು ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರ. ನಾನು ನಿಮ್ಮ ಮಗಳನ್ನ ಬಾಳೋದಕ್ಕಂತ ಕಳ್ಸಿದ್ದೀನಿ. ರಾಕ್ಷಸನಂತ ನಿಮ್ಮ ಮಗನ ಮನುಷ್ಯನಾಗಿ ಮಾಡಿ ಒಳ್ಳೆ ದಾರಿಲಿ ನಡೆಯೋ ಹಾಗೆ ಮಾಡಿದ್ದೀನಿ. ನಿಮ್ಮ ಮನಸ್ಸಲ್ಲಿರೋ ಕೆಟ್ಟ ಯೋಚನೆಯಿಂದ ನಿಮ್ಮ ಕಣ್ಣಿಗೆ ಎಲ್ಲ ಕೆಟ್ಟದಾಗೆ ಕಾಣುತ್ತೆ. ಒಂದು ಸರಿ ಶುದ್ಧವಾದ ಮನಸ್ಸಿಂದ ಯೋಚನೆ ಮಾಡಿ, ಎಲ್ಲ ಒಳ್ಳೆದಾಗೆ ಕಾಣುತ್ತೆ. ಅತ್ತೆ, ನಾನು ಈ ಮನೆಗೆ ಬಂದಾಗ ಕೃಷ್ಣನ್ ವಿರುದ್ಧ ಸೇಡ್ ತೀರಿಸ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ಹೋಗ್ತಾ ಹೋಗ್ತಾ ಕೃಷ್ಣನ್ ಕೆಟ್ಟ ಗುಣಕ್ಕೆ ಕಾರಣ ಈ ಮನೆ ವಾತಾವರಣ ಅಂತ ಗೊತ್ತಾಯ್ತು. 3 ಹೊತ್ತು ವಂಶ ಅಧಿಕಾರ ಅನ್ನೋ ತಂದೆ, ನಮ್ದು ಅಂದೆ ನಾನೇ ಅನ್ನೋ ತಾಯಿ. ಇಂಥವ್ರ ಮಧ್ಯೆ ಯಾವ ಮಕ್ಕಳು ತಾನೇ ಒಳ್ಳೆ ರೀತಿಯಲ್ಲಿ ಬೆಳೆಯಕ್ಕೆ ಸಾಧ್ಯ ಹೇಳಿ? ಅದಕ್ಕೆ ಕೃಷ್ಣನ್ಗೆ ಶಿಕ್ಷೆ ಕೊಡೋ ಯೋಚನೆ ಬಿಟ್ಟು ಅವ್ರನ್ನ ತಿದ್ದೋ ನಿರ್ಧಾರ ಮಾಡಿದ್ದೀನಿ. ಅತ್ತೆ, ನಾನು ಈಗಲೂ ಹೇಳ್ತಿದ್ದೀನಿ, ನನಗೆ ನಿಮ್ಮ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ. ನಾನು ಈ ಮನೇಲಿ ಬಾಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮನ್ನ ನನ್ನ ತಾಯಿ ಥರ ತಿಳ್ಕೊಂಡಿದ್ದೀನಿ. ನೀವು ನನ್ನ ಸೊಸೆ ಅಂತ ತಿಳ್ಕೊಳ್ದೆ ಮಗಳ ಥರ ನೋಡಿ. ಪ್ರಪಂಚದಲ್ಲಿರೋ ಎಲ್ಲ ಸೊಸೆಂದ್ರೂ ಮಗಳ ಥರ ನೋಡಿದ್ರೆ ಅತ್ತೆ ಅನ್ನೋ ಪದ ಬಳಕೆನಲ್ಲೇ ಇರೋಲ್ಲ.
ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ! ಚಂದಾಗಿ ನಾಟಕ ಆಡ್ತೀಯೇ ಸುಪ್ನಾತ್ಗಿತ್ತಿ. ಹೆಜ್ಜೆಜ್ಜೆಗೂ ನನ್ನ ಅವಮಾನ ಮಾಡಿದ್ದು ಅಲ್ದೆ, ನನ್ನ ವಿರುದ್ಧ ಕಿಟ್ಟಪ್ಪನ್ನ ಎತ್ಕಟ್ಟಿದ್ದು ಅಲ್ದೆ, ಈಗ ಯಾವುದು ಜಗಳ ನನಗೆ ಬೇಕಾಗಿಲ್ಲ, ನಾ ಸಾನೇ ಒಳ್ಳೆಯವಳಾಗ್ಬಿಡ್ತೀನಿ ಕಣತ್ತೆ ಅಂದ ಕೂಡ್ಲೆ ನಾನು ನಿನ್ನ ಬಿಟ್ಬಿಡ್ಬೇಕಾ? ಹಂಗೇನಾರ ನಾನು ಬಿಟ್ಬಿಟ್ರೆ ನಿನ್ನ ಗಂಡನ ಮಕ್ಕಳಿಗೆ ಬೆಚ್ಚಿಗಿದ್ದು ಬಿಡ್ತೀಯೇ. ಆಮ್ಯಾಕೆ ನನಗಾಗಿರೋ ಅವಮಾನಕ್ಕೆ ಯಾರಮ್ಮಿ ಉತ್ತರ ಕೊಡ್ತಾರೆ? ಅದನ್ನ ನಾನು ತೀರ್ಸ್ಕೊಳ್ಳೇಬೇಕಲ್ವಾ? ಯಾವಾಗ ನನ್ನ ಮಗ ನನ್ನ ಮಾತನ್ನೇ ಕೇಳಲಿಲ್ವೋ ಆಗ್ಲೇ ನನ್ನ ಮರ್ಯಾದೆಗೆ ಧಕ್ಕೆ ಬಂದ್ಬಿಡ್ತು ಕಣಮ್ಮಿ. ಸದ್ಯದಲ್ಲೇ ನಿನ್ ರಕ್ಕೆ ಪುಕ್ಕನ ಕತ್ತರಿಸಿ ಮೂಲೆ ಕೂರಂಗ್ ಮಾಡ್ತೀನಿ, ನೋಡ್ತಾ ಇರು. ಅತ್ತೆ ನೋಡೋಣ ನೀವ ನಾನಾ ಅಂತ. ಆಯ್ತು ಕಣಮ್ಮಿ, ನಾನು ನೋಡೇ ಬಿಡ್ತೀನಿ. ಯಾವ ಸೀಮೆ ತಂಗಿನೇ ನೀನು? ರಕ್ತ ಹಂಚ್ಕೊಂಡು ಹುಟ್ಟಿದ ಅಣ್ಣನ್ನೇ ಪೊಲೀಸ್ ಅವ್ರಿಗೆ ಇಟ್ಕೊಡ್ತೀನಿ ಅಂತಿದ್ಯಲ್ಲ. ತಂಗಿ ಅಲ್ಲ ಕಣೆ ನೀನು, ಶೂರ್ಪನಖಿ ನೀನು. ಹೋಗ್ಲಿ ಬಿಡಮ್ಮ ಜೈಲ್ಗೆ. 4 ದಿನ ಒಳಗಿದ್ದು ಪೊಲೀಸರು ಬೂಟ್ ಕಾಲಿನ ಏಟ್ ತಿಂದ್ರೆ ಬುದ್ಧಿ ಬರುತ್ತೆ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ.